ಈ ದರೋಡೆಕೋರರೆಲ್ಲ ಸೇರಿ ಒಂದು ರಾಜ್ಯ ಸರ್ಕಾರ ಮಾಡಿದ್ರೆ ಪರಿಣಾಮ ಏನಾಗ್ತದೆ ಅನ್ನೋದಕ್ಕೆ ಕರ್ನಾಟಕ ರಾಜ್ಯದ ಇದೊಂದು ಹೊಸ ದಾಖಲೆ. ಈ ಸರ್ಕಾರ ಹಣ ಇಲ್ದೇನೆ ಏನು ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ನಿಮ್ ಕಷ್ಟ ಆಗಿದೆ ಅಂದ್ರೆ ನಮ್ ಜೊತೆಗೆ ಬರ್ಬೇಕು, ಭಾಗವಹಿಸಬೇಕು. ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಿರುವಂತದ್ದು. ಫ್ರೀಡಂ ಪಾರ್ಕ್ ನಲ್ಲಿ ಈಗಾಗಲೇ ಏನು ಪ್ರತಿಭಟನೆಯ ಕಾವು ಹೆಚ್ಚಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಅರಗ ಜ್ಞಾನೇಂದ್ರ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನೇ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸರ್ಕಾರದ ವಿರುದ್ಧ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಭಾಗವಹಿಸಿದ್ರು, ಏನ್ ಹೇಳಲಿಕ್ಕೆ ಬಯಸ್ತೀರಾ? ಸರ್, ಇದು ಈ ದರೋಡೆಕೋರರೆಲ್ಲ ಸೇರಿ ಒಂದು ರಾಜ್ಯ ಸರ್ಕಾರ ಮಾಡಿದ್ರೆ ಪರಿಣಾಮ ಏನಾಗ್ತದೆ ಅನ್ನೋದಕ್ಕೆ ಕರ್ನಾಟಕ ರಾಜ್ಯದ ಇತ್ತೀಚಿನ ಸರ್ಕಾರದ ಕೆಲಸಗಳು ಇದು ಸಾಕ್ಷಿ. ಇದೊಂದು ಹೊಸ ದಾಖಲೆ ಈ ಸರ್ಕಾರ. ಯಾಕಂದ್ರೆ ಬಜೆಟ್ ನಲ್ಲಿ ಯಾವುದಕ್ಕೂ ಕೂಡ ತೆರಿಗೆ ಹಾಕೋದಿಲ್ಲ. ಬಜೆಟ್ನ ನಂತರ ಸುಲಿಗೆ ಮಾಡುವಂತ ಕೆಲಸ. ಈಗ ಕೇವಲ 15 ದಿವಸದ ಹಿಂದೆ ಬಜೆಟ್ ಮಂಡನೆ ಆಗಿದೆ. 2 ರೂಪಾಯಿ ಡೀಸೆಲ್ ಮೇಲೆ ಜಾಸ್ತಿ ಮಾಡುವಂತಹದನ್ನ ಪ್ರಸ್ತಾಪನ ಅವತ್ತು ಮಾಡ್ಬೋದಾಗಿದೆ. ಬಜೆಟ್ ಆದ್ರ ಮೇಲೆ ಮಾಡ್ತಾರೆ. ಹಾಲಿಗೆ 4 ರೂಪಾಯಿ ಬಜೆಟ್ ಆದ್ರ ಮೇಲೆ ಹಾಕ್ತಾರೆ. ಕಸದ ಮೇಲಿನ ತೆರಿಗೆಯನ್ನ ಬಜೆಟ್ ಆದ್ರ ಮೇಲೆ ಹಾಕ್ತಾರೆ. ಹೀಗೆ ಯಾವುದನ್ನು ಕೂಡ ಬಿಡ್ಲಿಲ್ಲ. ಉಸಿರಾಡುವ ಗಾಳಿ ಒಂದು ಬಿಟ್ಟು ಮತ್ತೆಲ್ಲವನ್ನೂ ಕೂಡ ಈ ಟ್ಯಾಕ್ಸ್ ಹಾಕುವಂತ ಕೆಲಸವನ್ನ, ಬೆಲೆ ದುಬಾರಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯದ ಮಹಾಜನತೆ ಇವತ್ತು ಬೆಂದು ಬಸವಳಿದಿದ್ದಾರೆ. ಇವತ್ತು ಮರ್ಯಾದೆಯ ಬದುಕನ್ನ ಬದುಕಲಿಕ್ಕೆ ಇಲ್ಲಿಯ ನಾಗರಿಕರಿಗೆ ಸಾಧ್ಯ ಆಗದೇ ಇರುವಷ್ಟು ಮಟ್ಟಕ್ಕೆ ಸರ್ಕಾರ ಬಂದಿದೆ. ಇವತ್ತು ಜನ ಬೀದಿಗಿಳಿದು ಇವರಿಗೆ ಮರ್ಯಾದೆ ಮಾಡಬೇಕು, ಅಲ್ಲಿವರೆಗೂ ಸುಮ್ಮನೆ ಇರೋದಿಲ್ಲ. ಗ್ಯಾರಂಟಿ ಕೊಟ್ಟರು ಅಧಿಕಾರದ ಚಟಕ್ಕಾಗಿ, ಈಗ ಗ್ಯಾರಂಟಿಗಳನ್ನು ಪೂರೈಸಲಿಕ್ಕಾಗಿ ಎಲ್ಲರ ತಲೆ ಮೇಲೆ ಹಾಕ್ತಾ ಇದ್ದಾರೆ. ಮತ್ತು ಭ್ರಷ್ಟಾಚಾರ ಕೂಡ ಮೀರಿ ನಡೆದಿದೆ. ಭ್ರಷ್ಟಾಚಾರ, ಹಣ ಇಲ್ಲದೇನೆ ಏನು ಕೆಲಸ ಈ ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದ ಜನ ನೋಡ್ತಾ ಇದ್ದಾರೆ. ನಾವಿವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿನಿಂದ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಜನರ ಮನೆ ಬಾಗಿಲಿಗೆ ಈ ಜನಾಂದೋಲನವನ್ನು ತಗೊಂಡೋಗ್ತಾ ಇದ್ದೀವಿ. ಇದು ಬಿಜೆಪಿ ಆಂದೋಲನ ಅಲ್ಲ, ಜನಾಂದೋಲನವಾಗಿ ರೂಪುಗೊಳ್ಳಲಿಕ್ಕೆ ನಾವು ಎಲ್ಲಾ ರೀತಿಯಿಂದ ಪ್ರಯತ್ನ ಮಾಡ್ತೀವಿ. ಓಕೆ, ನೀವು ಹೋರಾಟ ಮಾಡ್ತಿದ್ದೀರಾ ಬಿಜೆಪಿ ಅವರು, ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಚಿವರು ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಸರ್, ಇವ್ರದೊಂದು ಚಾಳಿ. ಅವರ ವೈಫಲ್ಯಕ್ಕೆ ಕೇಂದ್ರನ ತೋರಿಸೋದು. ಈ ಡೀಸೆಲ್ಗೆ ಯಾರು ಬೆಲೆ ಜಾಸ್ತಿ ಮಾಡಿದ್ದು? ಆಕ್ಚುಲಿ ಕೇಂದ್ರ ಸರ್ಕಾರ ಡೀಸೆಲ್ನ ಬೆಲೆ ಕಮ್ಮಿ ಮಾಡಿದೆ. ಇವರು 10 ತಿಂಗಳಲ್ಲಿ 2ನೇ ಸಾರಿಗೆ ಜಾಸ್ತಿ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಂಗೆ ಹೇಳ್ತಾರೆ ಇದನ್ನ? ಆದ್ರಿಂದ ವಿರೋಧ ಪಕ್ಷಗಳಿಗೆ ನಮ್ಗೆ ಹೇಳೋದು, ನಿಮ್ದು ಸರ್ಕಾರ ಮಾಡಿರ್ಲಿಲ್ವಾ ಅನ್ನೋದು, ನಿಮ್ದು ಯಾವುದೋ ರಾಜ್ಯ ಸರ್ಕಾರ ಮಾಡಲಿಲ್ವಾ ಅನ್ನೋದು. ಈ ಡೀಸೆಲ್ ಬೆಲೆ ಏರಿದೆ, ನಮ್ದೇ ಕಮ್ಮಿ ಇದೆ, ಎಲ್ಲ ಕಡೆ ಜಾಸ್ತಿ ಇದೆ ಅನ್ನೋದು. ಹಾಗಾದ್ರೆ ಬೇರೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ನಮ್ಮನ್ನು ಎಲ್ಲಿಗೆ ತಗೊಂಡೋಗಿ ಮುಟ್ಟಿಸ್ಬೇಕು? ಬೇರೆ ಬೇರೆ ರಾಜ್ಯದ ಅಭಿವೃದ್ಧಿನ ನೀವು ಯಾಕೆ ಕಂಪೇರ್ ಮಾಡ್ತಾ ಇಲ್ಲ? ಅವ್ರು ಹಾಕಿ ತೆರಿಗೆ ಮಾಡ್ತಾ ಇದ್ದೀರಿ, ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದೀರಿ. ಅದರಿಂದ ಈ ರೀತಿ ಇದೊಂದು ಜಾಣತನದ ಒಟ್ಟಾರೆ ಸಮರ್ಥನೆ ಮಾಡ್ಕೊಳ್ಬೇಕು, ಅವ್ರು ಮಾಡ್ತಾ ಇದ್ದಾರೆ. ಓಕೆ, ಅಹೋರಾತ್ರಿ ಧರಣಿ ಮಾಡ್ತಿರುವಂತದ್ದು ಬಿಜೆಪಿ ರಾಜ್ಯದ ಜನತೆಗೆ ಏನ್ ಸಂದೇಶ ಕೊಡ್ತಾ ಇದೆ ಅಂತ ಹೇಳಿ? ಸರ್, ಇದು ರಾಜ್ಯದ ಜನರ ಕಷ್ಟಕ್ಕೆ ನಾವು ಧ್ವನಿ ಒದಗಿಸುವಂತ ಕೆಲಸ ಮಾಡಿ. ಹಾಗಾಗಿ ರಾಜ್ಯದ ಜನರ ಪಾಲಿಗೆ ನಾವು ಒಂದು ವಿರೋಧ ಪಕ್ಷವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಯಾರನ್ನೂ ಬಂದೂಕ್ ಮೇಲೆ ಹೊಡೆದು ಸಾಯಿಸಕ್ಕಾಗಲ್ಲ. ಅವರು ಬೆಲೆ ಜಾಸ್ತಿ ಮಾಡಿದ್ದಾರೆ ಅಂತ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ಹೋರಾಟದ ಮೂಲಕ ಮಾಡಬೇಕು. ಹಾಗಾಗಿ ಜನಸಾಮಾನ್ಯರು ಇದ್ರ ಜೊತೆ ಭಾಗವಹಿಸ್ಬೇಕು. ನಿಮ್ ಕಷ್ಟ ಆಗಿದೆ ಅಂದ್ರೆ ನಮ್ ಜೊತೆಗೆ ಬರ್ಬೇಕು, ಭಾಗವಹಿಸ್ಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು. ಅದು ಕಮ್ಮಿ ಮಾಡುವವರಿಗೆ ವಿಶ್ರಮಿಸಬಾರ್ದು. ಮಿತ್ರ ಪಕ್ಷಗಳಾದಂತಹ JDS ಅವ್ರನ್ನ ಎಲ್ಲೋ ಒಂದ್ ಕಡೆ ಕರೀಲಿಲ್ಲ, ನಾವು ಕೂಡ ಕರೆದ್ರೆ ಭಾಗವಹಿಸಿ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದೆ ಅಂತ ಹೇಳಿ. ನೋಡಿ ಸರ್, ಇದು ನಮ್ಮ ಪಕ್ಷದ ಕಾರ್ಯಕ್ರಮ. ಅವ್ರನ್ನ ಕರಿಬಾರ್ದು ಅಂತ ಹೇಳಿಲ್ಲ, ಎಲ್ಲದಕ್ಕೂ ಅವ್ರನ್ನ ಕರಿಬೇಕು ಅಂತೇಳಿ ಇಲ್ಲ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಮಾತಾಡ್ಬೋದು. ಅವರ ಮೈತ್ರಿ ಇದೆ. ಆದ್ರೆ ಇದು ನಮ್ದೇ ಆದಂತ ಪ್ರತ್ಯೇಕ ಪಕ್ಷದ ಕಾರ್ಯಕ್ರಮ ಆಗಿದೆ. ಪಕ್ಷದಿಂದ ಕರೆ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಮಾತಾಡಿ ಅವ್ರನ್ನು ಕೂಡ ಕರ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇದಿಷ್ಟು ಅರಗ ಜ್ಞಾನೇಂದ್ರ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.